ನಮ್ಮ ಆಧಾರ್ ಕಾರ್ಡ್ ಅದಾವು ನಾವು 5 ಸೀಟ್ ಅದೇವಿ 15 ರೂಪಾಯಿ ಕೊಡ್ತೇವೆ ನೋಡು ಬೀಡು ಇಲ್ಲಾಂದ್ರೆ ನಾವು ಬೇರೆ ಗಾಡಿ ಹೋಗ್ತೀವಿ ಅಂತ ಹೇಳ್ತಾರೆ ಇವತ್ತಿನ ಟಾರ್ಗೆಟ್ ನಾನು ಏನು ಅನ್ಕೊಂಡಿದ್ದಿಲ್ಲ ಅದನ್ನಂತೂ ರೀಚ್ ಮಾಡಿದೆ ತುಂಬ ಖುಷಿ ಅನಿಸ್ತಾಯಿದೆ ಕೆಲಸ ಮಾಡಕ್ಕೆ ಮತ್ತೆ ಚಲೋ ಅನಿಸ್ತು ನನ್ನ ಬರ್ಗೆ ಇವತ್ತು ಸಾಯಂಕಾಲ ನಮ್ಮ ಶಾಪುರ್ನಾಗ ಹೆಂಗೈತೆ ಶಾಂತವಾಗೈತೆ ಸರಿ ಚೆನ್ನಮ್ಮದಿಂದ ಹೊಡೆದಂತ 10 ರೂಪಾಯಿ ಕೊಡ್ತಾನೆ 15 ರೂಪಾಯಿ ಕೊಡ್ತಾನೆ ಅಂತ ಹೇಳ್ತಾರೆ ಮತ್ತೆ ಏನು ರೀ ಇಲ್ರಿ ಇಷ್ಟ ಐತಿ ಇಷ್ಟ ಅಂದ್ರೆ ಬಸ್ ನಮಗೆ ಫ್ರೀ ಅದಾವು ನಾವು ಅಷ್ಟು ಕೊಡಂಗಿಲ್ಲ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ನಮ್ಮ ಪಚ್ಚ ಹೊಸ ಇಡುವೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಎಲ್ಲಿದೇನಪ್ಪ ಅಂದ್ರೆ ವಡಗಾಂವದಿಂದ ನೋಡ್ರಿ CBT ಅಂತ ಟ್ರಿಪ್ ತುಂಬ್ಕೊಂಬಂದೆ. ಬಟ್ ವಡಗಾಂವದಾಗ ಇಡುವೆ ಮಾಡ್ಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ಹಂಗೆ ಪ್ಯಾಸೆಂಜರ್ ಇದ್ರು ಅಂತೇಳಿ ಅರ್ಜೆಂಟ್ನಾಗ ಹಂಗೆ ಬಂದೆ. ಬಸ್ ಸ್ಟ್ಯಾಂಡ್ ಬಂದೆ ಬಿಟ್ಟರೆ ಬಸ್ ಸ್ಟ್ಯಾಂಡಿಂದ ಮತ್ತೆ ಅನ್ಗೋಳ್ ಟ್ರಿಪ್ ತುಂಬೇಕಂತ ಐತ್ರಿ. ನೋಡುಮ್ ಬರೀ ಅನ್ಗೋಳ್ ತುಂಬ್ತಾನೆ. ಇವತ್ತಿನ ಕೆಲಸ ಹೆಂಗೈತಿ ಏನೈತಿ ನಿಮ್ಗೆಲ್ಲ ತೋರಿಸ್ತೇನೆ ರೀ. ಇವತ್ತೊಂದು ಚಾಲೆಂಜ್ ಮಾಡಿದ್ದೇನೆ ರೀ. ಇವತ್ತೇನು ಚಾಲೆಂಜ್ ಮಾಡಿದ್ದೀನಿ ಅಂದ್ರೆ ಇಷ್ಟು ದುಡಿಬೇಕಂತ ಹೇಳಿ ಚಾಲೆಂಜ್ ಮಾಡಿ ಬಂದಿದ್ದೀನಿ ರೀ. ನೋಡೋಣ್ರಿ ಇವತ್ತು ಅಷ್ಟು ನಮ್ಮ ಟಾರ್ಗೆಟ್ ರೀಚ್ ಮಾಡೋಕೆ ಆಗ್ತದೋ ಇಲ್ಲೋ ಅಂಥೇಳಿ ನೋಡೋಣ ಬನ್ನಿ, ತೋರಿಸ್ತಾನೆ ನಿಮ್ಗೆ ಇವತ್ತಿನ ಕೆಲಸ ಹೆಂಗಿರ್ತದ ಏನಂತೇಳಿ. ಈ ನಮ್ಮ ಆಟೋ ಜರ್ನಿಯನ್ನು ನಿಮ್ಮ ಮುಂದೆ ತಿಳಿಸ್ತಾನೆ ಏನೇನೈತಿ ಹೆಂಗೈತೆ ಅನ್ನೋದು. ಸ್ನೇಹಿತರೆ, ವಡಗಾಂವದಿಂದ ಬಸ್ ಸ್ಟ್ಯಾಂಡ್ಗೆ ಬಾಡಿಗೆ ಹೋದೆ. ಬಸ್ ಸ್ಟ್ಯಾಂಡ್ನಾಗ ಬಾಡಿಗೆ ಬಿಟ್ಟು ಅಲ್ಲಿಂದ ಸೀದಾ ಎಲ್ಲಿಗೆ ಬಂದನಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ನಾಗ ಒಂದು ಬಾಡಿಗೆ ಸಿಕ್ತ್ರಿ. ಬಸ್ ಸ್ಟ್ಯಾಂಡ್ನಿಂದ ಬಾಡಿಗೆ ತೊಗೊಂಡು ಎಲ್ಲಿ ಬಂದಪ್ಪ ಅಂದ್ರೆ ಹಿಂಡಲ್ಗ ಸುಳಾಗ ಬಂದ್ರಿ. ಅಲ್ಲಿಂದ ಒಂದು 4 ಜನ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರೆ ಇಲ್ರಿ ನಮ್ಮನ್ನ ಸುಳ್ಗ ಮುಂದೆ ಬಿಡ್ಬೇಕು ಅಂದ್ರೆ ಎಷ್ಟು ಬಾಡಿಗೆ ರೀ ಅಂತ ಕೇಳ್ರ. ಬಾಡಿಗೆ ಅಂತ ಕೇಳ 400 ರೂಪಾಯಿ ಅಂದೆ. ಆಯ್ತು ರೀ ಹಂಗಾರ ಬರ್ರಿ ಅಂತಂದ್ರೆ ಬಂದೆ. ಈಗ ಸುಳ್ಗ ಅಂತಲ್ಲ ಬಿಟ್ನಿ. ಅವ್ರು ಹೇಳ್ತಿದ್ರಿ ಬಾಡಿಗೆ ಭಾಳ ಆತ ಹಂಗ ಹಿಂಗ ಅಂತೇಳಿ. ನಾ ಅಂದೆ ಅವ್ರಿಗೆ ಬಾಡಿಗೆ ಭಾಳ ಆತಲ್ರಿ, ಗ್ಯಾಸ್ ರೇಟ್ ಅಷ್ಟ ಆಗೈತಿ. ಈಗ ಅವ್ರು ಬಾಡಿಗೆ ಹೆಂಗೆ ಕಮ್ಮಿ ಕೊಡ್ತೀರಿ ನೀವು ಅಂತ ಅವ್ರಿಗೆ ವಿಚಾರ ಮಾಡಿದೆ. ಅವ್ರು ಇಲ್ರಿ ಕಮ್ಮಿ ಮಾಡ್ರಿ ಅಂದ್ರೆ ಆಯ್ತು ಸರಿ ಅಂತ ಹೇಳಿ 300 ರೂಪಾಯಿ ಬಾಡಿಗೆ ಬಂದೆ. ಸುಳ್ಗ ಮುಂದೆ ಒಂದು 60 ಕಿಲೋಮೀಟರ್ ತಂದು ಬಿಟ್ಟೆ. ಇಲ್ಲಿಂದ ಈಗ ನೋಡೋಣ್ರಿ ಯಾವ ಬಾಡಿಗೆ ಗಿಡಿಗೆ ಬರ್ತಾವ ಅಂತೇಳಿ ನೋಡಾಕತ್ತಾನೆ. ಬರ್ರಿ ಯಾವ ಬಾಡಿಗೆ ಬಂದ್ರೆ ಬಾಡಿಗೆ ತೊಗೊಂಡು ಹೋಗೋನು. ಇವತ್ತು ನಾವು ಬಾಡಿಗೆ ಇಲ್ಲ ಸೀಟಿಂಗ್ ಇಲ್ಲ ಅಂತ ಅನ್ಕೊಂತ ಕುಂತಿದ್ವಿ. ಆದ್ರೆ ಇವತ್ತು ಸೀಟಿಂಗ್ ಅದ್ರಾಗ ಸ್ವಲ್ಪ ಐತ್ರಿ, ಚೆನ್ನಾಗೈತಿ ಸೀಟಿಂಗ್. ನೋಡೋನು ಅದ್ರ ಗಾಡಿ ಭಾಳ ಅದಾವ್ರಿ. ಇವತ್ತು ನಿನ್ ನೋಡಿದ್ರೆ ಗಾಡಿ ಕಮ್ಮಿ ಇದ್ವು, ಇವತ್ತು ಮಾತ್ರ ಗಾಡಿ ಸಿಕ್ಕಾಪಟ್ಟಿ ಅದಾವ. ನೋಡೋಣ್ರಿ ಅದ್ರಾಗ ಏನೇನಾಗ್ತದೆ ನೋಡೋಣ ಬರ್ರಿ. ಇಲ್ಲಿಂದ ನಾವು ಮತ್ತೆ ಹೋಗೋಣ. ಬೇಕ್ರಿ ದುಡಿದ್ರನ ನಮ್ಮ ಕೆಲಸ. ಯಾಕಂದ್ರೆ ದುಡಿಬೇಕಂದ್ರೆ ಕೆಲಸ ಇಲ್ಲ. ಮನ್ಯಾಗಂತೂ ನಾವು ಇಷ್ಟು ಕೊಡ್ಬೇಕಂತೇಳಿ ಕಂಡೀಷನ್ ಮಾಡಿರ್ತಾರ್ರಿ. ಅಮೌಂಟ್ ಅಷ್ಟಂತೂ ಕೊಡ್ಲೇಬೇಕು. ಮತ್ತು ಹೊಳ್ಳಿ ಗ್ಯಾಸ್ಗೆ ಮತ್ತು ನಮ್ಮ ಗಾಡಿಗೆ ಮೇಂಟೆನೆನ್ಸ್ಗೆ ಅಂತೂ ನಾವು ದುಡ್ಡು ತೆಗೆದು ಇಡ್ಲೇಬೇಕು. ಮನೆಗೆ ಇಷ್ಟು ಕೊಡ್ಬೇಕಂತೇಳಿ ಅವ್ರು ಹೇಳಿರ್ತಾರೆ. ಅದನ್ನು ಕೊಟ್ಟು ಉಳಿದಿದ್ದನ್ನು ನಾವು ನಮ್ಮ ವೈಯಕ್ತಿಕ ಖರ್ಚಿಗೆ ಆಗಲಿ ಗಾಡಿಗೆ ಆಗಲಿ ಅಂತೇಳಿ ಮತ್ತೆ ತೆಗೆದಿಡ್ಬೇಕಾಗ್ತದೆ. ಅದಕ್ಕೆ ಎಷ್ಟೋ ಕಷ್ಟ ಆದರೂ ಅಂತೂ ದುಡಿಲೇಬೇಕು. ಅದಕ್ಕೆ ದುಡಿತಾ ಇದ್ದೀವಿ. ನೋಡೋಣ್ರಿ ಇವತ್ತು ಎಲ್ಲಿ ಮಟ್ಟ ಹೋಗ್ತೀವಿ, ಎಷ್ಟು ರಿಚ್ ಮಾಡ್ತೀವಿ ಅನ್ನೋಂಥದ್ದನ್ನಂತೂ ಪ್ರಯತ್ನ ನೋಡೋಣ ಬರ್ರಿ. ಈಗ ಈ ಸುಳ್ಗಾದಿಂದ ಈಗ ಬಸ್ ಸ್ಟ್ಯಾಂಡ್ ಹೋಗ್ತಾನೆ ರೀ. ಯಾವ ಸೀಟ್ ಸಿಗ್ತಾವೆ ಏನು ನೋಡೋಣ. ಇಲ್ಲಿ ರೂಟದಂತೂ ನಮ್ಗೆ ಹೆಂಗೆ ಸೀಟ್ ತೊಗೋತಾರ ಹೆಂಗಂತಂತೂ ಗೊತ್ತಿಲ್ಲ. ಆದ್ರೆ ನೋಡೋಣ್ರಿ ಒಂದು ಪ್ರಯತ್ನ ಮಾಡೋಣ ಎಷ್ಟು ಏನು ಅಂತೇಳಿ ನೋಡೋಣ ಬರ್ರಿ. ಇಲ್ಲಿಂದ ಹಿಂಡಲ್ಗಾದಿಂದ ಮತ್ತೊಂದು ಬಾಡಿಗೆ ಸಿಕ್ತ್ರಿ. ಎಲ್ಲಿಪ್ಪ ಅಂದ್ರೆ ದೊಡ್ಡ ಕೇಲಿಗೆ ಇಬ್ಬರು ಅಮ್ಮ ಅಜ್ಜ ಇದ್ರು. ಪಾಪ ನಮ್ಮ ನಡು ಬಿಡಪ್ಪ ನಮ್ಮ ಕಣ್ಣಿನ ಆಪ್ರೇಷನ್ ಆಯ್ತಂದ್ರೆ ಅದಕ್ಕೆ ಕಣ್ಣಿನ ಆಪ್ರೇಷನ್ ಆಯ್ತು ಅಂದಾಗ ಆಯ್ತು ಸರಿ ಹಂಗಾರ ಅಂತೇಳಿ ಈಗ ಬಂದೆ ನಮ್ಮ ದೊಡ್ಡ ಕೇಲಿ ಬಿಟ್ಟೆ. ಪಾಪ ಅವರು ಕೂಡ ಬಾಡಿಗೆ ಕೊಟ್ರೆ. ನೋಡೋಣ ಬರ್ರಿ ಈಗ ಎಲ್ಲಿದನಪ್ಪ ಅಂದ್ರೆ ನೆಹರು ನಗರ ಅದ. ನೆಹರು ನಗರದಿಂದ ಮುಂದೆ ನೋಡೋಣ. ಮತ್ತೀಗ ವಡಗಾಂವಕ್ಕೆ ಹೋಗ್ಬೇಕನ್ನತಾನೆ. ವಡಗಾಂವದಾಗ ಇಲ್ಲಿಂದ ಈಗ ವಡಗಾಂವಕ್ಕೆ ಹೋಗ್ಬೇಕನ್ನತಾನೆ. ನೋಡೋಣ ಮತ್ತೆ ಯಾವ ಬಾಡಿಗೆ ಸಿಗ್ತಾವ ಏನಾಗ್ತದ ನೋಡೋಣ ಬರ್ರಿ. ಇವತ್ತಿಂದಂತೂ ಕೆಲಸ ಒಟ್ಟು ಚಲೋ ಅನಿಸಾಯ್ತು ಮಾಡಕ್ಕೆ. ಹಿಂಗೆ ಇದ್ರೆ ಚೆನ್ನಾಗಿ ದುಡಿಬೋದು ಅನಿಸ್ತದ. ನೋಡೋಣ ಬರ್ರಿ ಏನೇನಾಗ್ತದೆ. ಈಗ ಎಳ್ಳೂರು ಕೇಲಿ ಕಡೆ ಇದ್ರಿ. ಎಳ್ಳೂರು ಕೇಲಿಂದ ಈಗ ಎಲ್ಲಿ ಹೋಗ್ಬೇಕಂತ ಮಾಡ್ಯಾನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಸೈಡ್ ಹೋಗ್ಬೇಕಂತ ಮಾಡ್ರಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ಅಲ್ಲೇ ಎಲ್ಲರೂ ನೋಡಿ ಊಟ ಮಾಡಿಕೊಂಡು ಮತ್ತು ಅಲ್ಲಿಂದ ಒಂದು ತಾಸು ರೆಸ್ಟ್ ಮಾಡಿರಿ. ಅತ್ತಾಗಿಂದ ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ನೋಡೋಣ ಬರ್ರಿ ಮತ್ತೆ ಯಾವ ಬಾಡಿಗೆ ಸಿಗ್ತಾವೋ ಏನೋ. ಇವತ್ತು ಮಾತ್ರ ಚೆನ್ನಾಗಿ ಬಾಡಿಗೆ ಸಿಕ್ಕರಿ. ಒಂದು 3-4 ಬಾಡಿಗೆ ಚಲೋ ಸಿಕ್ಕಾವ. ಮತ್ತು ನೋಡೋಣ್ರಿ ಯಾವ ಬಾಡಿಗೆ ಸಿಗ್ತಾವ ಬರ್ರಿ ಮುಂದೆ ಹೋಗೋಣ. ಇವತ್ತಿನ ನಿಮ್ಗೆ ತೋರಿಸ್ತಾನೆ. ಇಲ್ಲಿ ಮಠ ಅಂತೂ ಆಯಿತು. ನಿನ್ನೆ ಹಾಕಿದ್ದ ಗ್ಯಾಸ್ ಇನ್ನೂವರೆಗೆ ಐತಿ. ನೋಡೋಣ ಗ್ಯಾಸ್ ಎಲ್ಲಿ ಮಠ ಬರ್ತೈತೆ ಏನು ಬರ್ತೈತೆ ನೋಡೋಣ. ಮತ್ತು ನಿಮಗೆ ಮುಂದಿಂದ ತೋರಿಸ್ಲಿ ಬಂದನಪ್ಪ ಅಂದ್ರೆ ಬಾಡಿಗೆ ಈಗ ವಡಗಾಂವದಿಂದ ಇದಕ್ಕೆ ಬಂದ ನೋಡ್ರಿ. ಅಲ್ಲೇ ನಮ್ಮ ಹೊಸ ಕಮಿಷನರ್ ಆಫೀಸ್ ಐತಲ್ಲ ಅಲ್ಲಿಗೆ ಬಂದನ್ರಿ. ಅಲ್ಲಿಂದ ಈಗ ಸೀದಾ ಎಲ್ಲಿ ಹೋಗಪ್ಪ ಅಂದ್ರೆ ಚೆನ್ನಮ್ಮ ಹೋಗ್ರಿ. ಚೆನ್ನಮ್ಮದಿಂದ ವಡಗಾಂವ್ ಶಿಖರ ವಡಗಾಂವ್ ಹೊಡಿಯೋದು. ಇಲ್ಲಾಂದ್ರೆ ಅನ್ಗೋಳ್ ಶಿಖರ ಅನ್ಗೋಳ್ ಹೋಗೋದ್ರಿ. ಇಲ್ಲಾಂದ್ರೆ ಮತ್ತೆ ಯಾವ ಫೋನ್ ಮೇಲೆ ಬಾಡಿಗೆ ಬಂದ್ರೆ ಫೋನ್ ಮೇಲೆ ಬಾಡಿಗೆ ಮಾಡ್ಬೇಕಂತ ಐತ್ರಿ. ಒಂದು 2-3 ಬಾಡಿಗೆ ಬಂದಿದ್ರಿ ಇವತ್ತು ಫೋನ್ ಮೇಲೆ ಅಂತೂ ಮಾಡಿದ್ದೀನಿ. ನೋಡೋಣ ಬರ್ರಿ ಮತ್ತೆ ಯಾವ ಬಾಡಿಗೆ ಸಿಗ್ತಾವು ಏನು ಅನ್ನೋದು ತೋರಿಸ್ತಾನೆ. ಈಗ ಮಾತ್ರ ಸದ್ಯ ಇಲ್ಲಿ ನಮ್ಮ ಕಮಿಷನರ್ ಆಫೀಸ್ ಕಡೆ ಅದನ್ರಿ. ಇಲ್ಲಿಂದ ಈಗ ಸೀದಾ ಚೆನ್ನಮ್ಮ ಕಡೆ ಹೋಗ್ತಾನೆ ರೀ. ಮತ್ತು ನೋಡೋಣ ಬರ್ರಿ ಯಾವ ಬಾಡಿಗೆ ಸಿಗ್ತಾವೆ ತೋರಿಸ್ತಾನೆ. ಈಗ ಕಮಿಷನರ್ ಆಫೀಸ್ನಿಂದ ಈಗ ಹೊಂಟನ್ರಿ. ಅಲ್ಲಿ ಅಂದ್ರೆ ಚೆನ್ನಮ್ಮ ಕಡೆ ಟೈಮ್ ಬಂದ 5 ಆತ. ಒಂದು 2 ಟ್ರಿಪ್ ಹೊಡಿಬೇಕನ್ನೋದನ್ನ 2ರಿಂದ 3 ಟ್ರಿಪ್ ನೋಡೋಣ ಬರ್ರಿ. ನಮ್ಮ ಟಾರ್ಗೆಟ್ ರೀಚ್ ಮಾಡಕ್ಕೆ ಪ್ರಯತ್ನ ಮಾಡೋಣ. ರೀಚ್ ಆದ್ರೆ ಆಯ್ತು, ಇಲ್ಲಾಂದ್ರೆ ಇಲ್ಲ.
ಪ್ರಯತ್ನ ಅಂತೂ ಮಾಡೋದು ಬಿಡೋದು ಬೇಡ ಅಂತ ವಿಚಾರ ಮಾಡಿದ್ದೇನೆ. ಅದಕ್ಕೆ ಈಗ ಬಂದೇನ್ರಿ ಚೆನ್ನಮ್ಮ ಕಡೆ ಬಂದು ಇಲ್ಲೊಂದು ಪ್ಯಾಸೆಂಜರ್ ಹತ್ತಾರ್ರಿ, ಚೆನ್ನಮ್ಮದಿಂದ ವಡಗಾಂವ್ಕ 10 ರೂಪಾಯಿ ಕೊಡ್ತಾನೆ 15 ರೂಪಾಯಿ ಕೊಡ್ತಾನೆ ಅಂತ ಹೇಳ್ತಾರೆ ಇವ್ರು. ಮತ್ತೇನ್ರಿ ಕೇರಿ ಇಲ್ರಿ ಇಷ್ಟ ಐತಿ ಅಂದ್ರೆ ಬಸ್ ನಮಗೆ ಫ್ರೀ ಅದಾವು, ನಾವು ಅಷ್ಟು ಕೊಡಂಗಿಲ್ಲ ಅಂತ ಹೇಳ್ತಾರೆ ಇವ್ರು. ಏನ್ ಮಾಡಾರು ಮತ್ತೇನ್ರಿ ಅಂದ್ರೆ ರಿಕ್ಷಾದಾರ ನೀವು ಹಂಗ ಹಿಂಗ ಅಂತ ಬೈತಾರ್ರಿ ನಮ್ಗೆ. ಏನ್ ಮಾಡ ಮತ್ತೇನ್ ಹೇಳ್ತಾರೆ ಹೇಳ್ರಿ ಅವ್ರು, ನಮ್ಮ ಆಧಾರ್ ಕಾರ್ಡ್ ಅದಾವು, ನಾವು 5 ಸೀಟ್ ಅದೇವಿ 10 ರೂಪಾಯಿ ಕೊಡ್ದೇವೆ ನೋಡು ಬೀಡು, ಇಲ್ಲಾಂದ್ರೆ ನಾ ಬೇರೆ ಗಾಡಿಗೆ ಹೋಗ್ತೀವಿ ಅಂತ ನಮಗೆ ಹೇಳ್ತಾರೆ ಇವ್ರು. ಏನ್ ಮಾಡಾರ ಇಂಥ ಪ್ಯಾಸೆಂಜರ್ ಅಂತ ತೊಗೊಂಡ ಹೇಳ್ರಿ ನೀವು 10 ರೂಪಾಯಿ ಕೊಡ್ತಾನೆ ಅಂತ ಹೇಳ್ತಾರ್ರಿ. ಏನ್ ರಿಕ್ಷಾದಾರ ಅಂದ್ರೆ ಏನು ಕೆಲವೊಂದು ಪ್ಯಾಸೆಂಜರ್ಗೆ ಬೆಲೆನೇ ಇಲ್ರಿ, ಏನ್ ಮಾಡೋದು ನೋಡಿ ಸ್ನೇಹಿತರೆ. ಇವತ್ತು ಸಾಯಂಕಾಲ ನಮ್ಮ ಶಾಪುರ್ನಾಗ ಹೆಂಗೈತಿ, ಎಷ್ಟು ಶಾಂತವಾಗೈತಿ ನೋಡ್ರಿ, ಎಷ್ಟು ಶಾಂತವಾಗೈತಿ ಎಲ್ಲ. ಏನು ಪಬ್ಲಿಕ್ಕೆ ಇಲ್ರಿ, ಸಾಯಂಕಾಲ ಆದ್ಮೇಲೆ ಏನಾಗೈತೋ ಏನೋ ಗೊತ್ತಾವತ್ತು. ನಾನೀಗ ಎಲ್ಲಿದನಪ್ಪ ಅಂದ್ರೆ ಮಜಗಾಂವ್ ಪೆಟ್ರೋಲ್ ಪಂಪ್ನಾಗ ಅದನ್ರಿ, CNG ಹಾಕ್ಸಾಕ್ ಬಂದಾನೆ. ಡ್ಯೂಟಿ ಅಂತೂ ಮುಗಿದ್ರಿ, ಬೆಳಿಗ್ಗೆ 8 ಗಂಟೆಗೆ ಹೋಗಿದ್ದೆ, ಈಗಂತೂ 7:30 ಆಯ್ತು. ಗ್ಯಾಸ್ ಹಾಕೊಂಡು ಏನು ಮನೆಗೆ ಹೋಗ್ರಿ. ನಾವೇನೇನು ಅನ್ಕೊಂಡಿದ್ನಿ ಅದಂತೂ ಇವತ್ತು ನಾನು ರೀಚ್ ಮಾಡಿದೆ. ನಾನು ಎಷ್ಟು ದುಡಿಬೇಕಂತೇಳಿ ಅನ್ಕೊಂಡಿದ್ನಿ ಅದನ್ನಂತೂ ರೀಚ್ ಮಾಡಿದೆ. ದೇವ್ರ ಕೃಪೆಯಿಂದ ಎಲ್ಲ ಇವತ್ತು ರೀಚ್ ಆಯ್ತು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ನನ್ನ ಸ್ಪೆಷಲ್ ಬಾಡಿಗೆ ಏನಿದ್ವಲ್ಲ, ನಾ ಬಾಡಿಗೆ ಮಾತ್ರ ಇವತ್ತು ನಾನು ಚೆನ್ನಾಗಿ ಬಂದು ಅವೆಲ್ಲ ಹೊಡ್ಕೊಂಡೆ. ಮತ್ತು ನಿನ್ನೆ ಹಾಕಿದ್ದು ಗ್ಯಾಸ್ ಇತ್ತು, ಅದೇ ಗ್ಯಾಸ್ನ ಸಾಯಂಕಾಲ ಮಟ್ಟ ಹೊಡೆದೆ. ಈಗ ಮತ್ತೆ ಬಂದನ್ರಿ, ಈಗ ಎಲ್ಲಿ ಬಂದನಂದ್ರೆ ಗ್ಯಾಸ್ ಹಾಕಕ್ಕೆ ಬಂದನಿ. ಗ್ಯಾಸ್ ಹಾಕೊಂಡು ಹೋಗ್ತಾನ್ರಿ ಈಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಿಮಗೆ. ಬಾಯ್ ಬಾಯ್.